ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಡಿಕೆ. ನೋಡಿ ಸ್ನೇಹಿತರೆ, ಇದು ಡಿಕೆ ಹೇರ್ ಆಯಿಲ್. ಸ್ನೇಹಿತರೆ, ಡಿಕೆ ಬ್ರ್ಯಾಂಡ್ ಸ್ಟಾರ್ಟ್ ಆಗಿ 3 ವರ್ಷ ಆಯಿತು. ಅದರಲ್ಲಿ ಈ ಪ್ರಾಡಕ್ಟ್ ಎಲ್ಲ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. 2 ವರ್ಷದಿಂದ ನಮ್ಮ ಪ್ರಾಡಕ್ಟಲ್ಲಿ ಹೆಚ್ಚಿನ ಫೀಡ್ಬ್ಯಾಕ್ ಕೂಡ ಒಳ್ಳೇದಿದೆ. ನೀವು ಹೋಗಿ ಡಿಕೆ ನ್ಯಾಚುರಲ್ಸ್ ಅಂತ ಗೂಗಲಲ್ಲಿ ಹೊಡೀರಿ, ಇನ್ಸ್ಟಾಗ್ರಾಮಲ್ಲಿ ಹೊಡೀರಿ ಅಥವಾ ಯೂಟ್ಯೂಬಲ್ಲಿ ಹೊಡೀರಿ, ನೋಡಿ ಒಬ್ಬೊಬ್ರದ್ದು ಫೀಡ್ಬ್ಯಾಕ್ ಹೇಗಿದೆ ಅಂತ. ಇಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕಿಂತ ನಮ್ಮ ಕ್ಲೈಂಟ್ಸ್ಗಳು ಅದ್ರ ಬಗ್ಗೆ ಲೈವ್ ಆಗಿ ನಿಂತು ಮಾತಾಡಿದ್ದಾರೆ. ಅಷ್ಟೇ ಸಾಕಲ್ಲ, ಇನ್ನೇನು ಪ್ರೂಫ್ ಬೇಕು? ಯಾವುದ್ರಲ್ಲೂ ಕೆಮಿಕಲ್ ಇಲ್ಲ, 100% ಪ್ಯೂರ್, ಸೈಡ್ ಎಫೆಕ್ಟ್ ಖಂಡಿತ ಇಲ್ಲ ಸ್ನೇಹಿತರೆ. ಇದು ನೋಡಿ ಡಿಕೆ ಹೇರ್ ಆಯಿಲ್, ಡಿಕೆ 15 ಅಂತ ಹೆಸರಿಟ್ಟಿದ್ದೀನಿ. ಡಿಕೆ 15 ಹೇರ್ ಆಯಿಲ್, ಬಟ್ 21 ಹರ್ಬ್ಸ್ ಹಾಕಿದ್ದೀನಿ ಈ ಸಲ ನಾನು. ಟೋಟಲ್ 21 ಹರ್ಬ್ಸು. ಈ 21 ಹರ್ಬ್ಸ್ 21 ರೀತಿ ಹೆಲ್ಪ್ ಮಾಡ್ತಾ ಇದೆ ಜನಕ್ಕೆ. ಸ್ನೇಹಿತರೆ, ಈ ಹೇರ್ ಆಯಿಲ್ನಲ್ಲಿ ಎಲ್ಲ ರೀತಿಯ ಸೊಪ್ಪು, ಸೀಡ್ಸು, ಕಾಳು ಜೊತೆಗೆ ಹರ್ಬ್ಸು ಎಲ್ಲ ಇದೆ. ಓಕೆ, ಎಲೆಗಳನ್ನು ತರಿಸಿ ಮಾಡಲಾಗುತ್ತೆ. ಇದು ಎಷ್ಟು ಮಟ್ಟಿಗೆ ಪ್ಯೂರ್ ಇದೆ ಅಂದರೆ, ಇದರಲ್ಲಿ ಹಾಕಿರುವಂತಹ ತೆಂಗಿನೆಣ್ಣೆ ಕೂಡ ಕೋಲ್ಡ್ ಪ್ರೆಸ್ ಆಯಿಲ್, ಜೊತೆಗೆ ಹರಳೆಣ್ಣೆ ಕೂಡ ಶುದ್ಧವಾದ ಪ್ಯೂರ್ ಕುದಿಸಿರೋದು ಹರಳೆಣ್ಣೆ, ಆಮೇಲೆ ಬಾದಾಮ್ ಎಣ್ಣೆ, ಅಲಾವಿರಾ, ಓಕೆ, ಆಮೇಲೆ ರೋಸ್ಮೆರಿ ಎಷ್ಟು ಕಾಸ್ಟ್ ಇದೆ ಅಂತ ನಿಮಗೆ ಗೊತ್ತು. ಹಾಗೆ ಅನೇಕ ರೀತಿಯ ಎಲ್ಲ ಥರ ಸೀಡ್ಸ್ಗಳು ಪ್ರತಿಯೊಂದನ್ನು ಹಾಕಿ ಮಾಡಿದ್ದು ಸುಮಾರು 21 ಐಟಮ್ನ ನಾನು ಜೆನ್ಯೂನ್ ಆಗಿ ಹಾಕಿ ಮಾಡಿದ್ದೀನಿ ಈ ಡಿಕೆ ಹೇರ್ ಆಯಿಲ್ನಲ್ಲಿ. ಓಕೆ ಸ್ನೇಹಿತರೆ, ಇದರಲ್ಲಿ ಹೇರ್ ಕಪ್ಪಾಗಬೇಕು ಅನ್ನೋ ಉದ್ದೇಶ ನನಗಿದೆ. ಇನ್ ಕೇಸ್ ಕಪ್ ಆಗಿಲ್ಲ ಅಂದ್ರೂ ಮತ್ತೆ ಹುಟ್ಟೋ ಹೇರು ಕಪ್ಪಾಗಬೇಕು ಅಂತ ಆಸೆ ಇದೆ. ಅದನ್ನೆಲ್ಲ ಸ್ಟಡಿ ಮಾಡಿರುವಂಥದ್ದು. ಓಕೆ, ಸೊ ಅನೇಕ ರೀತಿಯಲ್ಲಿ ಇದು ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಮುಖ್ಯವಾಗಿ ಒಳ್ಳೆ ನಿದ್ರೆ ಬರುತ್ತೆ. ಅದರಲ್ಲಂತೂ ಮೈಗ್ರೇನ್ ಇದ್ದವರಿಗೆ ಇನ್ನೂ ಒಳ್ಳೆ ಒಂದು ಆಯಿಲ್ ಅಂತಲೇ ಹೇಳ್ಬೋದು. ಜೊತೆಗೆ ಇದನ್ನು ಕೈಕಾಲು ಈ ಥರ ಏನಾದರೂ ನೋವಿದ್ರೂ ಕೂಡ ಬಳಸಬಹುದು. ಯಾಕೆಂದರೆ ಇದು ಗಿಡಮೂಲಿಕೆಯಿಂದ ಮಾಡಿರೋದ್ರಿಂದ ವರ್ಕ್ ಆಗುತ್ತೆ. ಮತ್ತು ಬೇರುಗಳನ್ನು ಕೂಡ ಬಳಸಿ ಮಾಡಲಾಗಿದೆ. ಓಕೆ, ಹೇರ್ಗೆ ಕಂಡೀಷನ್ ಕೊಡುತ್ತೆ, ಸ್ಮೂತ್ನೆಸ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಆಯಿಲು. ಅದೆಲ್ಲ ರಿಸಲ್ಟ್ ಬರಬೇಕನ್ನೋ ಕಾರಣಕ್ಕೋಸ್ಕರ ಈ ಹೇರ್ ಆಯಿಲ್ ಮಾಡಲಾಗಿದೆ. ಸೊ ಇದು ಒಳ್ಳೆ ಫೀಡ್ಬ್ಯಾಕ್ ಕೂಡ ಇದೆ. ನೀವೇ ಹೋಗ್ಬಿಟ್ಟು ನೋಡಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ನ ಕೂಡ ಕನೆಕ್ಟ್ ಮಾಡಬಹುದು. ಆಮೇಲೆ ಇನ್ನೊಂದು, ಇನ್ನೆಷ್ಟೋ ಜನ ಹಾಕ್ತಾರೆ 108, 200, 300 ಐಟಮ್ಸ್ ಎಲ್ಲ ಹಾಕಿ ಮಾಡ್ತಾರೆ. ಬಟ್ ನಾವು ಎಷ್ಟು ಮಟ್ಟಿಗೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ ಹಾಕಿದ್ದೀವಿ, ಎಷ್ಟು ಕ್ವಾಂಟಿಟಿ ಹಾಕಿದ್ದೀವಿ, ಇದು ಎಷ್ಟು ಜೆನ್ಯೂನ್ ಆಗಿದೆ ಅನ್ನೋದು ಮುಖ್ಯವಾಗಿದೆ ಅಲ್ವಾ? ಅದನ್ನು ನೀವು ನಮ್ಮ ಹೇರ್ ಆಯಿಲಲ್ಲಿ ನೋಡ್ಬೋದು. ಇದ್ರ ಥಿಕ್ನೆಸ್ ಆಗಲಿ, ಅಲ್ಲಿರೋ ಶೈನಿಂಗ್ ಆಗಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅನ್ಕೋತೀನಿ. ನಮ್ಮದು ಹೇರ್ ಆಯಿಲಲ್ಲೇ, ಈ ವಿಡಿಯೋದಲ್ಲೇ ಗೊತ್ತಾಗ್ಬೋದು. ಸೊ ಒಳ್ಳೆ ಜೇನುತುಪ್ಪ ಇದ್ದಂಗಿದೆ ನಮ್ಮ ಹೇರ್ ಆಯಿಲು ನಿಜವಾಗ್ಲೂ. ಸೊ ಹಂಗೆ ಕೆಲಸ ಮಾಡುತ್ತೆ ಕೂಡ. ಸೊ ವಾರಕ್ಕೆ 3 ಸಲ ಹಚ್ಚಿದ್ರೆ ಸಾಕು. ಮ್ಯಾಕ್ಸಿಮಮ್ 3 ಸಲ ಹಚ್ಚಿ ಒಳ್ಳೆ ಮಸಾಜ್ ಮಲ್ಕೊಂಡ್ಬಿಟ್ರೆ ಸ್ವರ್ಗ ನಿದ್ದೆ ಸ್ನೇಹಿತರೆ. ಅದೇ ಥರ ಹೇರು ಗ್ರೋತ್ಗೆ ಒಳ್ಳೆಯದು ಇದು. ಆದಷ್ಟು ಬೇಗ ರಿಸಲ್ಟ್ ಕೂಡ ಇದೆ. ಸೊ ಮಸಾಜ್ ಚೆನ್ನಾಗಿ ಮಾಡ್ಕೊಳ್ಳಿ. ಹೇರ್ ಆಯಿಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಕೂಡ ಚೆನ್ನಾಗಿದೆ. ತಲೆ ಬುಡಕ್ಕೆ ನೀವು 2 ಚಮಚ ಓಕೆ ಆಯಿಲನ್ನು ಹಚ್ಚಿ ಮಸಾಜ್ ಮಾಡ್ಕೋಬೇಕು. ಬುರುಡೆಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಲನ ಆಗುತ್ತದೆ. ಹಾಗೆ ರಾತ್ರಿ ಮಲಗುವ ಮುನ್ನ ಅರ್ಧ ಗಂಟೆ ಮುನ್ನ ನೀವು ಹಚ್ಚಿ ಬೆಳಿಗ್ಗೆ ತಲೆ ಸ್ನಾನ ಮಾಡಬಹುದು. ಇಲ್ಲದಿದ್ದಲ್ಲಿ ಮಧ್ಯಾಹ್ನ ಹಚ್ಚಿ 3 ಅವರ್ ಬಿಟ್ಟು ಕೂಡ ನೀವು ತಲೆ ಸ್ನಾನ ಮಾಡಬಹುದು. ಆದರೆ ಉಗುರು ಬೆಚ್ಚಗಿನ ನೀರಿಂದ ತಲೆ ಸ್ನಾನ ಮಾಡಿ. ಧನ್ಯವಾದ.